ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ಬನಶ್ರೀ 24x7 ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಬಿಗ್ ಬಾಸ್ನ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ ಅಂತ ನೋಡೋಣ. ವೀಕ್ಷಕರೇ, ಫಿನಾಲೆಯಲ್ಲಿರೋದು ಕೇವಲ 6 ಜನ ಮಾತ್ರ. ಅದರಲ್ಲಿ ಹನುಮಂತು, ತ್ರಿವಿಕ್ರಮ್, ಮೋಕ್ಷಿತಾ, ಮಂಜು, ಭವ್ಯ ಹಾಗೂ ರಜತ್, ಈ 6 ಜನ ಈಗ ಫಿನಾಲಿಗೆ ಬಂದಿದ್ದಾರೆ. 6 ಜನರಲ್ಲಿ ಯಾರು ಫೈನಲಿಗೆ ಬರ್ತಾರ ಅಂತ ಊಹೆ ಮಾಡೋಕ್ಕೆ ಇಡೀ ಕರ್ನಾಟಕದ ಜನ ವೋಟಿಂಗ್ನಲ್ಲಿ ತೊಡಗಿದ್ದಾರೆ. ಯಾಕೆಂದರೆ ಈ ಬಾರಿ ಕಿಚ್ಚ ಸುದೀಪ್ ಅವ್ರದ್ದು ಕೊನೆ ಸೀಸನ್ನು. ಅದಕ್ಕಾಗಿ ಸುದೀಪ್ ಸರ್ ಅವರು ಹೋಗೋಕ್ಕಿಂತ ಮುಂಚೆ ಒಂದು ದಾಖಲೆನ ಬರೆದು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಇಡೀ ಕರ್ನಾಟಕ ಜನತೆ ಅಂದ್ಕೊತಾ ಇದೆ. ಏನು ಅಂತ ಗೊತ್ತಾ ವೀಕ್ಷಕರೇ, ಸುಮಾರು 10 ಸೀಸನ್ಗಳು ನಡೆದರೂ ಕೂಡ ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡಿರೋ ಯಾವುದೇ ಒಬ್ಬ ಸ್ಪರ್ಧಿ ಕೂಡ ಈ ಕಪ್ಪನ್ನು ಗೆದ್ದಿಲ್ಲ ವೀಕ್ಷಕರೇ. ಅದಕ್ಕಾಗಿ ಈ ಸಲ ಸುದೀಪ್ ಅವರು ಹಾಗೂ ಕರ್ನಾಟಕದ ಜನತೆ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಆದವರೇ ಕಪ್ ಗೆಲ್ತಾರೆ ಅಂತ ಇಡೀ ಕರ್ನಾಟಕದ ಜನ ಅಂದ್ಕೊತಾ ಇದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಹುಲಿಯಾದ ಹನುಮಂತವರೇ ಗೆಲ್ತಾರೆ ಅಂತ 100ಕ್ಕೆ 100ರಷ್ಟು ಜನ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಹನುಮಂತವರೇ ಏಕೆ ಗೆಲ್ತಾರೆ ಅಂತ ನೀವು ಅನ್ಕೋಬಹುದು ವೀಕ್ಷಕರೇ. ಯಾಕೆ ಅಂತ ಅವರು ವೋಟಿಂಗ್ ಎಷ್ಟು ಅಂತ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ. ಗುರುವಾರ ಸಾಯಂಕಾಲದ ಹೊತ್ತಿಗೆ ಹನುಮಂತವ್ರಿಗೆ ಬಿದ್ದ ಓಟು ಎಷ್ಟು ಅಂತ ಗೊತ್ತಾ ವೀಕ್ಷಕರೇ? 47,456 ಓಟುಗಳು. ನೋಡಿ, ಇದು ಹನುಮಂತವ್ರಿಗೆ ಬಿದ್ದ ಓಟುಗಳು. ಇನ್ನು ತ್ರಿವಿಕ್ರಮರವರಿಗೆ ಎಷ್ಟು ಬಿದ್ದಾವಂದರೆ 37,963. ತ್ರಿವಿಕ್ರಮವರಿಗೂ ಹನುಮಂತವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ವೀಕ್ಷಕರೇ ವೋಟಿಂಗ್ನಲ್ಲಿ. ಅಷ್ಟೊಂದು ನಾಗಾಲೋಟದಲ್ಲಿ ಓಟುಗಳು ಸೇರ್ತಾ ಇದ್ದಾವೆ ಹನುಮಂತವ್ರಿಗೆ. ಅದಕ್ಕೆ ಕಾರಣ ಹನುಮಂತವ್ರ ವ್ಯಕ್ತಿತ್ವ, ಸರಳ ನಡತೆ, ಅವರ ಮಾತುಗಳು, ಇವೆಲ್ಲವೂ ಇಡೀ ಕರ್ನಾಟಕದ ಜನತೆ ನೋಡಿ ಅವರನ್ನೇ ಆರಿಸ್ತರಬೇಕಂತೇಳಿ ಅದ್ಭುತವಾದ ಓಟುಗಳನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ. ಹೇಗೆ ಅಂದರೆ, ಇದುವರೆಗೂ ಬಿಗ್ ಬಾಸ್ನಲ್ಲಿ ಆಗದೇ ಇರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ವ್ಯಕ್ತಿನ ಗೆಲ್ಲಿಸ್ಬೇಕಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಅದಕ್ಕೆ ಅನಿಸುತ್ತೆ ಕಿಚ್ಚ ಸುದೀಪ್ ಅವರು ಇದು ಕೊನೆ ಸೀಸನ್ ಅಂತ ಹೇಳ್ಕೊಂಡಿದ್ದು ಅಂತ ಇಡೀ ಕರ್ನಾಟಕದ ಜನತೆ ಅಂದ್ಕೊತಾ ಇದ್ದಾರೆ. ಯಾಕೆಂದರೆ ಇದುವರೆಗೂ ಆಗದೇ ಇರೋದನ್ನು ಕಿಚ್ಚ ಸುದೀಪ್ ಅವರು ಕೊನೆಯ ಸಲ ತಮ್ಮ ಕೊನೆ ಸೀಸನ್ನಲ್ಲಿ ಮಾಡಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಕರ್ನಾಟಕ ಜನತೆಗೆ ಉಳಿದಿದೆ. ಅದಕ್ಕಾಗಿಯೇ ಈ ಬಾರಿ ಹನುಮಂತವರಿಗೆ ವಿಪರೀತವಾದ ಓಟುಗಳು, ಅದು ಕಲ್ಪನೆಗೂ ಮೀರದೇ ಇರುವಂಥ ಒಂದು ವೋಟಿಂಗ್ನಲ್ಲಿ ಅಷ್ಟೊಂದು ಓಟುಗಳು ಬೀಳ್ತಾ ಇವೆ. ಅದಕ್ಕೆ ಕಾರಣ ಅವರ ಸರಳತೆ. ಇದನ್ನು ಬಿಟ್ಟರೆ ಮತ್ತೇನು ಹೇಳೋಕ್ಕಾಗೋದಿಲ್ಲ. ಅವರು ನಡ್ಕೊಂಡು ಬರುವಂಥ ರೀತಿ, ಅವರು ಬಿಗ್ ಬಾಸ್ನಲ್ಲಿ ಆಡಿರುವಂಥ ರೀತಿ, ಮತ್ತೊಬ್ಬರಿಗೆ ಅನ್ಯಾಯ ಮಾಡದೇ ಇರುವಂಥ ಮನೋಭಾವನೆ, ಇವೆಲ್ಲವೂ ಏನಾಗ್ಬಿಟ್ಟು ಇಡೀ ಕರ್ನಾಟಕ ಜನತೆನ ಆಕ್ರಮಿಸ್ಕೊಂಡ್ಬಿಟ್ಟು, ಹೇಗೆ ಅಂದರೆ ಒಂದು ಒಳ್ಳೆಯ ವ್ಯಕ್ತಿತ್ವನ ಗೆಲ್ಲಿಸಬೇಕು ಅನ್ನೋ ಕರ್ನಾಟಕ ಜನತೆ ತೊಟ್ಟು ಬಿಟ್ಟಾರೆ ಇವಾಗ. ಆ ಉದ್ದೇಶದಿಂದ ಈ ಸಾರಿ ಹನುಮಂತವರು ಗೆಲ್ಲುತ್ತಾರೆ ಅನ್ನೋದು 100ಕ್ಕೆ 100 ಸತ್ಯವಾದ ಮಾತು ಅಂತ ಇತ್ತೀಚಿನ ವರದಿಗಳು ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ. ಎಲ್ಲಿ ಹೋದರೂ ಕೂಡ, ಎಲ್ಲೇ ಗ್ರಾಮದಲ್ಲಿ ಹೋಗಿ ಕೇಳ್ರಿ, ಸಿಟಿಯೊಳಗೆ ಹೋಗಿ ಕೇಳ್ರಿ, ಯಾರು ಗೆಲ್ಲಬೇಕು ಬಿಗ್ ಬಾಸ್ ಅಂದ್ರೆ ಹನುಮಂತವರೇ ಗೆಲ್ಲಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟೊಂದು ಅಭಿಮಾನ ಹನುಮಂತವ್ರ ಮೇಲೆ. ಯಾಕೆಂದರೆ ಒಳ್ಳೆ ಪ್ರತಿಭೆನ ಗೆಲ್ಲಿಸ್ಬೇಕು ಅನ್ನೋದು ಒಂದು ಸರಳ, ಗೆಲ್ಲಿಸ್ಬೇಕು ಅನ್ನೋ ಹಂಬಲ ಎಲ್ಲರಿಗೂ ಇದ್ದೇ ಇರುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕ ಅಂದ್ರೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಒಂದು ಜನ ಉತ್ತರ ಕರ್ನಾಟಕದಲ್ಲಿ.
ಒಂದು ಸಲ ಒಬ್ಬ ವ್ಯಕ್ತಿನ ನಂಬಿಟ್ರೆ ಆ ವ್ಯಕ್ತಿಗೆ ಜೀವ ಕೊಡೋಕ್ಕೂ ತಯಾರಿರುವಂಥ ಜನ ಉತ್ತರ ಕರ್ನಾಟಕದೊಳಗೆ 100% ಇದೆ. ಅದೇ ರೀತಿ ಹನುಮಂತವ್ರನ್ನ ಗೆಲ್ಲಿಸ್ಬೇಕಂತ ಇಡೀ ಉತ್ತರ ಕರ್ನಾಟಕದ ಜನ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನ ಕೂಡ ವೋಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೆ ತ್ರಿವಿಕ್ರಮ್ ಅವರಿಗೂ ಮತ್ತು ಹನುಮಂತವರಿಗೂ ಕನಿಷ್ಠ 7ರಿಂದ 8 ಲಕ್ಷ ಓಟುಗಳು ಬರೋಕ್ಕಾಗ್ತಾ ಇವೆ. ಸಾಧ್ಯನೇ ಇಲ್ಲ. ಅವರ ವೋಟಿಂಗನ್ನು ಮುರಿಯುವಂಥ ಸಾಮರ್ಥ್ಯ ಯಾವ ಪ್ರತಿಭೆಗೂ ಇಲ್ಲ ಬಿಗ್ ಬಾಸ್ನಲ್ಲಿ ಈ ಸದ್ಯದ ಮಟ್ಟಿಗೆ. ಯಾಕಂದರೆ ಅಷ್ಟೊಂದು ಜನಪ್ರಿಯತೆಯನ್ನು ಹನುಮಂತವರು ಗಳಿಸಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರು ಒಬ್ಬ ಒಳ್ಳೆಯ ಆಟಗಾರನೇ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಒಳ್ಳೆಯ ಸರಳ ಜೀವಿ, ಒಪ್ಕೊತೀವಿ. ಆದರೆ ವ್ಯಕ್ತಿಗತವಾಗಿ ನೋಡೋಕೆ ಹೋದರೆ ಹನುಮಂತವರು ತ್ರಿವಿಕ್ರಮ್ ಅವ್ರಿಗಿಂತ ಒಂದು ಕೈ ಮೇಲೆ ಇದ್ದಾರೆ. ಇಡೀ ಬಿಗ್ ಬಾಸ್ನಲ್ಲಿ ನೋಡಿದಾಗ ಹನುಮಂತವರ ನೈಜ ಆಟಕ್ಕೂ ತ್ರಿವಿಕ್ರಮ್ ಅವರ ನೈಜ ಆಟಕ್ಕೂ ಅಜಗಜಾಂತರ ವ್ಯತ್ಯಾಸ, ಭಯಂಕರ ವ್ಯತ್ಯಾಸವಿದೆ. ಅಷ್ಟೊಂದು ವ್ಯತ್ಯಾಸ ಇದ್ದರೂ ಕೂಡ ತ್ರಿವಿಕ್ರಮರವರು ಗೆಲ್ಲಬೇಕು ಅಂತ, ಮೋಕ್ಷಿತಾ ಅವರು ಗೆಲ್ಲಬೇಕಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಮಂಜು ಅವರು ಗೆಲ್ಲಬೇಕು ಅಂತ ಹೇಳ್ತಾರೆ. ಆದರೆ ಇವರು ಎಲ್ಲದನ್ನೂ ಮೀರಿ ಹನುಮಂತವ್ರು ಯಾವ ರೀತಿ ವೋಟಿಂಗನ್ನು ಪಡೀತಿದ್ದಾರೆ ಅಂದರೆ ಯಾರಿಗೂ ಊಹಿಸಲು ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಲೀಡ್ ಪಡಿತಾ ಇದ್ದಾರೆ. ಇನ್ನು ಇವತ್ತು ಗುರುವಾರ ಸಾಯಂಕಾಲದ ವೋಟಿಂಗ್ ಲಿಸ್ಟ್ ಪ್ರಕಾರ ಇದು. ಅಲ್ಲಿಯವರೆಗೂ ಸಮಗ್ರ ಕರ್ನಾಟಕದ ಜನತೆ ಹನುಮಂತವರಿಗೆ ಹೆಚ್ಚೆಚ್ಚಿಗೆ ವೋಟ್ ಹಾಕಿಸಿ ಅವ್ರನ್ನ ಈ ಬಾರಿ ಕಪ್ ಗೆಲ್ಲುವಾಗೆ ಮಾಡಿ, ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.